ಅದು ಪ್ರತಿಮೆಯನ್ನು ಬೆಂಗಳೂರು ನಮ್ಮ ವಿಧಾನಸೌಧದ ಮುಂದೆ ಅದನ್ನ ಪ್ರತಿಮೆ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮದೊಂದು ಅಪೇಕ್ಷೆ ಇದೆ. ಅದ್ರ ಜೊತೆಗೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಅವರು. ಹಾಗಾಗಿ ಆವರಣದಲ್ಲಿಯೂ ಕೂಡ ಒಂದು ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ತಾ ಇದ್ದೇವೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಇನ್ನೂ ಅಧ್ಯಕ್ಷರನ್ನು ನೇಮಿಸಿಲ್ಲ. ಅದನ್ನು ಕೂಡ ಅದಲ್ಲದೆ ನಮ್ಮ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಹಣವನ್ನು ಹೆಚ್ಚು ಬಿಡುಗಡೆ ಮಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ನಮಗೆ 150 ಕೋಟಿ ಆದರೂ ಕೂಡ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇದೆ. ಹಾಗಾಗಿ ಇದೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಉಪಮುಖ್ಯಮಂತ್ರಿಗಳವರನ್ನು ನಾವು ಭೇಟಿ ಮಾಡ್ತೀವಿ. ನಾವು ನೋಡಿ, ನಾವು ಹೇಳಿಕೆಯಲ್ಲಿ ನಮ್ಮ ಸಮಾಜ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಹೋಗಿಲ್ಲ. ನಮಗೆ ಯಾವ ಪಕ್ಷದಿಂದ ರಾಜಕೀಯವಾಗಿ ನಮಗೆ ಆದ್ಯತೆ ಸಿಗ್ತದೋ ಅವ್ರಿಗೆ ನಾವು ಸಹಕಾರ ನಮ್ದು ಯಾವತ್ತೂ ಇರ್ತದೆ. ಉಪಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಉಳಿದಂಥವ್ರು ಮಾಡಲಿ, ಅದಕ್ಕೆ ನಮ್ಮ ಸಹಕಾರ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ ಅವ್ರ ಜೊತೆಯಲ್ಲಿ. ಯಾಕಂದರೆ ಈಗ ಇರ್ತಕ್ಕಂಥದ್ದು ಚೆನ್ನಾಗಿದೆ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಮುಂದಿನ ಯೋಜನೆಯು ಕೂಡ ಅದೇ ಥರ ಮುಂದುವರಿಲಿ ಅಂತ ಕೂಡ ನಾವು ಅಪೇಕ್ಷೆ ಪಡ್ತೇವೆ. ನಮ್ಮ ಸಮಾಜಕ್ಕಷ್ಟೇ ಸೀಮಿತವಾಗಿ ನಾವು ರಾಜಕೀಯ ಸ್ಥಾನಮಾನ ಅಷ್ಟೇ. ನಾವು ಸಮಾಜಕ್ಕೋಸ್ಕರವಾಗಿ ಏನು ನಮ್ಮ ಬೇಡಿಕೆಗಳಿದೆ ಅದನ್ನಿಟ್ಟು ವಿಚಾರ ಮಾಡಬೇಕು ಹೊರತು ಉಳಿದ ಬಗ್ಗೆ ನಾವು ಪ್ರಸ್ತಾಪ ಮಾಡಲಿಲ್ಲ ಇವತ್ತು.